ನಂಬಿಕೆಗಳಿಗೋಸ್ಕರ ಏನೇನೇ ಮಾಡ್ಬಿಟ್ಟಿದ್ದಾರೆ ಮನುಷ್ಯರು. ಇದೊಂದು ನಂಬಿಕೆ ಇರಬೇಕು ಅಷ್ಟೇ. ಅಂದರೆ ಈ ಕಲ್ಲು ಕಟ್ಬಿಟ್ರೆ ಮನೆ ಕಟ್ತಾರೆ, ಇದೆಲ್ಲ ನಾನು ಅಷ್ಟೊಂದೇನೋ ನಂಬಲ್ಲ. ಮನೆ ಕಟ್ಟಬೇಕಂದ್ರೆ ಕಾಸು ಇರಬೇಕು. ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ತಗೊಂಡ್ಬಂದು ಮೇಸ್ತ್ರಿನ ಇಟ್ಕೊಂಡು ಮನೆ ಕಟ್ಟಬೇಕು. ಯಾವುದೇ ಬೆಟ್ಟ ಆಗಲಿ ಗುಡ್ಡ ಆಗಲಿ ಏನೇ ಆಗಲಿ ನಮ್ಮ ಅಣ್ಣ ತಮ್ಮಂದಿರು ಏನು ಮಾಡ್ತಾರೆ, ಈ ಥರ ಬೆಟ್ಟಗಳ ಮೇಲೆ ಅವರು ಕೆತ್ತನೆ ಮಾಡ್ತಾರೆ. MIA ಅಂತ ಕೆತ್ತನೆ ಮಾಡೋರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲಿ ಏನೋ ಪ್ರದಿ ಅಂತ ಕೆತ್ತನೆ ಮಾಡೋರೆ. ಬಂಡೆಗಳನ್ನು ಬಿಟ್ಟಿಲ್ಲ, ಬಂಡೆಗಳ ಮೇಲೂ ಕೆತ್ತನೆ ಮಾಡ್ಬಿಟ್ಟವ್ರು ನೋಡಿ. ಅವ್ರು ಕೆತ್ತನೆ ಮಾಡೋದು ಏನಕ್ಕೆ ಅಂದರೆ ಇಲ್ಲಿ ಬಂದರೆ ಯಾರಾದರೂ ಟ್ರೆಕ್ಕಿಂಗ್ ಮಾಡೋರು ನೋಡ್ಲಿ ಅಂತ. ಅದು ನೋಡ್ಬಿಟ್ಟು ನಾವೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಆ ಮಾತ್ರಕ್ಕೆ ಯಾಕೆ ಕೆತ್ತನೆ ಮಾಡಬೇಕು? ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಹಿಂಗೆ ಕಲ್ ತಗೊಂಡು ಹಿಂಗೆ ಕೆತ್ತನೆ ಮಾಡೋದು ಏನಕ್ಕೆ? ಅವು ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ. ಕೈಲಾಸಗಿರಿಯಿಂದ ನಾವು 2 ಕಿಲೋಮೀಟ್ರ್ ಹಾಗೆ ಆಫ್ ರೋಡ್ ಮಾಡ್ಕೊಂಡು ಮೇಲಕ್ಕೆ ಸೀದಾ ಬಂದ್ವಿ. ಸದ್ಯಕ್ಕೆ ನನ್ನ ಕುಣಿಯೋಕ್ಕೆ ಒಬ್ಬರು ಸಿಕ್ಕಿ ಸ್ಟ್ರೇಂಜರು ಅವರ ಗಾಡಿಯಲ್ಲಿ, ಅಡ್ವೆಂಚರ್ ಗಾಡಿಯಲ್ಲಿ ಬಂದು ಕರ್ಕೊಬಂದು ಇಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಈ ಬೆಟ್ಟದ ಮೇಲ್ಗಡೆ ಕೋಟೆ ಇದೆ, ಅಂಬಾಜಿ ದುರ್ಗ ಕೋಟೆ. ಅದು ಆ ಕೋಟೆ ಹತ್ರನೇ ನಾವು ಇವಾಗ ಹೋಗ್ತಾ ಇರೋದು. ನನ್ನ ಹಿಂದೆ ಕಾಣ್ತಿರುವಂಥದ್ದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಿಂದ ನಾವು ಸೀದಾ ಹಿಂದೆಗಡೆ ಹತ್ಕೊಂಡು ಹೋಗ್ಬಿಟ್ರೆ ಆ ಕೋಟೆ ನಮಗೆ ಸಿಗುತ್ತೆ. ಈ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನಾವು ಬಂದ್ವಿ. ನಾವು ಒಂದು ಅರ್ಧ ಕಿಲೋಮೀಟ್ರ್ ಹಾಗೆ ಟ್ರಕ್ ಮಾಡ್ಕೊ ಬಂದ್ವಿ. ರೋಡೇನು ಅಷ್ಟೊಂದೇನು ಚೆನ್ನಾಗಿಲ್ಲ, ಗಾಡಿಗಳು ಹೋಗೋದು ಸ್ವಲ್ಪ ಕಷ್ಟನೇ. ಒಂದು ಅರ್ಧ ಕಿಲೋಮೀಟ್ರ್ ಹಂಗೆ ಟ್ರಕ್ ಮಾಡ್ಕೊಬಂದ್ರೆ ಹಿಂದೆ ಕಾಣ್ತಿರುವಂಥ ರೋಡ್ನಲ್ಲಿ ನಾವು ಹಂಗೆ ಹತ್ಕೊಂಡು ಹೋದ್ರೆ ಆ ಕೋಟೆ ಹತ್ರ ಹೋಗ್ಬಿಟ್ಟು ತಲುಪ್ತೀವಿ ಬೆಟ್ಟದ ಮೇಲ್ಗಡೆ. ಅದಕ್ಕಿಂತ ಮುಂಚೆ ನಮಗೊಂದು ರೈಟ್ ಸಿಗುತ್ತೆ. ಈ ರೈಟ್ನಲ್ಲಿ ಏನಾದರೂ ನಾವು ಹೋದರೆ ಒಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಏನು ಗೊತ್ತಾ, ಇಲ್ಲಿ ಮಣ್ಣಿನ ಕಲರ್ ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ, ರೆಡ್ ಕಲರ್ ಮಣ್ಣಲ್ವಾ? ಅಲ್ಲೆಲ್ಲ ನೋಡಿ, ಅಲ್ಲೂ ರೆಡ್ ಕಲರ್ ಮಣ್ಣಲ್ವಾ? ಹಂಗೇ ನೀವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಮಣ್ಣು, ಇಲ್ಲೂ ಬ್ಲ್ಯಾಕ್ ಮಣ್ಣು, ಅಲ್ಲೂ ಬ್ಲ್ಯಾಕ್ ಮಣ್ಣು. ಹತ್ತುತ್ತಾ ಮಣ್ಣೇ ಚೇಂಜ್ ಆಗೋಯ್ತು ಗುರು. ಇಲ್ಲಿ ಯಾವುದೋ ಒಂದು ದೊಡ್ಡ ಬೆಟ್ಟ ಇರ್ಬೋದು, ಆ ಬೆಟ್ಟನ ಹೊಡೆದಿದ್ದಾರೆ ಅನಿಸುತ್ತೆ ಸ್ವಲ್ಪ ದಾರಿ ಮಾಡೋಕ್ಕೆ ಅಂತ. ಇಲ್ಲಿ ಗುರುತುಗಳಿದ್ದಾವೆ ನೋಡಿ, ಈ ಬೆಟ್ಟನ ಹೊಡೆದ್ಬಿಟ್ಟು ದಾರಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಕಲ್ಬಂಡೆಗಳೆಲ್ಲ ಹಾಕಿದಾರಲ್ಲ ಇಲ್ಲಿ, ಅದಕ್ಕೇ ಆ ಬೆಟ್ಟದ ಕೆಳಗಡೆ ಈ ಥರ ಮಣ್ಣಿದೆ. ಏನೋ ಮೋಟ್ರಿಲ್ಲ ಇಕ್ಕವರಲ್ಲ, ಏನು ಮೋಟ್ರಿದು? ಏನೋ ನೀರು ಸಪ್ಲೈಯೋ ಅಥವಾ ಕರೆಂಟ್ ಸಪ್ಲೈದೇನೋ, ಜನ್ರೇಟ್ರ್ ಇರಬೇಕೇನೋ. ಈ ದೇವಸ್ಥಾನನ ಇನ್ನೂ ಕಟ್ತವ್ರೆ. ನಾವು ಅಲ್ಲಿಂದ ರೈಟ್ ತೊಗೊಂಡು ಮುಂದೆ ಹತ್ಕೊಂಡು ಬರ್ತಾಯಿದ್ರೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ. ದೇವಸ್ಥಾನದಲ್ಲಿ ವಿಗ್ರಹನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಇದು ರಿನೋವೇಟ್ ಮಾಡ್ತಿದ್ದಾರೆ ಅಥವಾ ಹೊಸ ದೇವಸ್ಥಾನ ಇರಬೇಕಿದು, ಹೊಸ ದೇವಸ್ಥಾನ ಇದು. ಅದಕ್ಕೇ ದೇವರ ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಇಲ್ಲ, ರಿನೋವೇಟ್ ಮಾಡ್ತಿದ್ದಾರೆ. ಆರ್ಯ ಸನಿಕೆ ಎಲ್ಲ ಇಲ್ಲೇ ಇಟ್ಕೊಂಡವ್ರು ನೋಡಿ. ನೀರು ಸಹ ಇದೆ. ಆ ದೇವಸ್ಥಾನನ ಹಾಗೆ ನಾವು ನೋಡ್ಕೊಂಬಂದರೆ ಈ ಒಂದು ದಾರಿ ಕಾಣಿಸುತ್ತೆ, ಸ್ಟ್ರೈಟಾಗಿ ಒಂದು ದಾರಿ ಕಾಣಿಸುತ್ತೆ. ಈ ದಾರಿನ ನೀವು ಅಬ್ಸರ್ವ್ ಮಾಡಿ ಯಾವ ಥರ ಇದೆ ನೋಡಿ. ಫುಲ್ ಎಲ್ಲ ಮರಳು ಹಾಕಿದ್ದಾರೆ, ಗ್ರಿಪ್ ಸಿಗಲಿ ಅಂತ ಹೇಳ್ಬಿಟ್ಟು ಮರಳು ಹಾಕಿದ್ದಾರೆ. ಗಾಡಿಗಳನ್ನ ಅಲ್ಲಿ ಗಂಟ ಬರ್ಬೋದು ಅನಿಸುತ್ತೆ, ಬಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಟ್ರಕ್ ಮಾಡಿಕೊಂಡು ಹೋಗ್ಬೋದಾಗಿತ್ತು ಕೆಲವೊಂದು ತಿಂಗಳುಗಳ ಹಿಂದೆ. ಆದರೆ ಇವಾಗ ಹಂಗೆ ಬರೋಂಗಿಲ್ವಂತೆ, ಅದೆಲ್ಲ ಇಲ್ಲೀಗಲಂತೆ. ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಬರಬೇಕು. ಅಲ್ಲಿ ನಿಮಗೆ ಕಾಣಿಸ್ತಿದೆಯಾ ಎಷ್ಟು ವೆಹಿಕಲ್ಗಳು ನಿಲ್ಲಿಸೋರು ನೋಡಿ, ಇದೆ. ಅಲ್ಲಿ ಗಾಡಿಗಳೇ ಒಂದು 4-5 ಇದ್ದಾವೆ, 3 ಕಾರ್ಗಳಿದ್ದಾವೆ. ವೀಕೆಂಡಲ್ಲಿ ಬಂದರೆ ತುಂಬ ಜನ ಬಂದಿರ್ತಾರೆ ಇಲ್ಲಿಗೆ. ಆ ಕೈಲಾಸಗಿರಿ ಬರೋರೆಲ್ಲನೂ ಇಲ್ಲಿಗೆ ಬರ್ತಾರೆ. ಆಲ್ಮೋಸ್ಟ್ ತುಂಬ ಜನ ಅಂಬಾಜಿ ದುರ್ಗಕ್ಕೆ ಬರಬೇಕು ಅಂತಲೇ ಬರ್ತಾರೆ. ಪಕ್ಕದಲ್ಲೇ ಕೈಲಾಸಗಿರಿ ಇದೆ. ನೀವು ಹೆಂಗೆ ಬಂದರೂ ಪರವಾಗಿಲ್ಲ. ಕೈಲಾಸಗಿರಿ ಬಂದರೆ ಅಂಬಾಜಿ ದುರ್ಗ ನೋಡ್ಬೋದು, ಅಂಬಾಜಿ ದುರ್ಗ ಬಂದರೆ ಕೈಲಾಸಗಿರಿ ನೋಡ್ಬೋದು. ಅಲ್ಲಿ ಗಂಟ ಮಣ್ಣಿದೆ. ಆ ಬೆಟ್ಟನೆಲ್ಲ ಕೊಡ್ದುಬಿಟ್ಟು ಒಂದು ಸ್ವಲ್ಪ ಜಾಗ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿಂದ ಮೆಟ್ಲುಗಳ ಥರ ಹತ್ಕೊಂಡು ಹೋಗಬೇಕು. ಕಲ್ಲಲ್ಲಿ ಒಂದು ಸ್ವಲ್ಪ ಹತ್ಕೊಂಡು ಹೋಗೋ ಥರ ಮಾಡಿದ್ದಾರೆ ಮೆಟ್ಲುಗಳ ಥರ. ಇನ್ನೊಂದು ಸ್ವಲ್ಪ ಹುಷಾರಾಗಿ ಹತ್ಕೊಂಡು ಹೋಗಬೇಕು. ಇದು ಏನು ಅಷ್ಟೊಂದು ಡಿಫಿಕಲ್ಟ್ ಏನು ಅನ್ನಿಸ್ತಾನೆ ಇಲ್ಲಪ್ಪ ನನಗೆ. ಎಲ್ಲ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ತುಂಬ ಡೆವಲಪ್ಮೆಂಟ್ ನಡೀತಿದೆ ಇಲ್ಲಂತೂ. ತುಂಬ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ ಟ್ರೆಕ್ ಮಾಡೋಕ್ಕೆ ನೋಡಿ. ಇಲ್ಲಿ ಗಂಟ ಹತ್ತಿದ್ವಿ, ಇಲ್ಲಿಂದ ಹಿಂಗೆ ತಿರ್ಕೊಂಡು ಹೋಗ್ತಾಯಿದ್ದೀವಿ. ಹಂಗಿಂದ ನಾವು ಮೆಟ್ಲು ಹತ್ಕೊಬಂದರೆ ಈ ಮೆಟ್ಲುಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕೋಟೆಗೆ ಎಂಟ್ರಿಗೆ ನಾವು ಬಂದಿದ್ದೀವಿ.
ಈ ಕೋಟೆನ ಕರೆಕ್ಟಾಗಿ ಉಳಿಸ್ಕೊಂಡಿಲ್ಲ. ಈ ಕೋಟೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಿದ್ದೆಲ್ಲನೂ ಫುಲ್ಲು ಅವಶೇಷಗಳು ಮಾತ್ರ ಉಳ್ಕೊಳುತ್ತೆ. ಇಲ್ಲಿ ಕೋಟೆ ಇತ್ತು ಅಂತ ಇವಾಗ ನಾವು ನೋಡ್ತಾ ಇದ್ದೀವಿ, ಇಲ್ಲೊಂದು ಕೋಟೆ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಗುರ್ತಿಡಿತಿದ್ದೀವಿ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನ ಆದರೆ ಇದೂ ಇರಲ್ಲ, ಎಲ್ಲ ಗಾಳಿ ಮಳೆಗೆಲ್ಲ ಬಿದ್ದು ಮಣ್ಣಲ್ಲೆಲ್ಲ ಹಂಗೆ ಮುಚ್ಕೊಬಿಡುತ್ತೆ ಅನಿಸುತ್ತೆ. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಮತ್ತು ಈ ಕೋಟೆನ ಹಂಗೆ ಹತ್ಕೊಂಡು ಬರ್ತಿದ್ರೆ ನಾವು ಈ ಕೋಟೆ ಒಳಗಡೆ ಒಂದು ಚಿಕ್ಕ ದೇವಸ್ಥಾನ ಥರ ಮಾಡಿದ್ದಾರೆ ನೋಡಿ. ಒಂದು ಚಿಕ್ಕದ ಆಂಜನೇಯನ ಗುಡಿ ಇದೆ. ಇಲ್ಲಿ ಜನ ಬರೋರು ಗಂಧದ ಕಡ್ಡಿ ಹಚ್ಚೋರೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಹಂಗೆ ನೋಡ್ಕೊಂಡು ಬರ್ತಿದ್ರೆ ನಮಗೆ ಇದು ಪ್ರಾಪರ್ ಎಂಟ್ರಿ. ಇದು ಈ ಗೇಟ್ಗಳಿದ್ವು ಅನ್ಸುತ್ತೆ ಆ ಕಾಲದಲ್ಲಿ. ಗೇಟ್ಗಳು ಇಲ್ಲಿಲ್ಲ. ಮತ್ತು ಇಲ್ಲಿ ಕರೆಂಟ್ ಕಂಬ ಇದೆಯಲ್ಲ, ಇದು ಇಲ್ಲಿ ಕರೆಂಟ್ ಸಪ್ಲೈ ಆಗ್ತಿದೆಯಾ? ಆ ಕೋಟೆಯಿಂದ ಹಾಗೆ ಎಂಟ್ರಿ ಆದರೆ ನಮ್ಮ ಲೆಫ್ಟ್ ಸೈಡಿಗೆ ಒಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟು ನೋಡಿ ಯಾವ ಥರ ಇದೆ. ಇಲ್ಲಿಂದ ನಾವು ಮಣ್ಣಿರುತ್ತೆ, ಸ್ವಲ್ಪ ಹುಷಾರಾಗಿ ಬೆಟ್ಟ ಹತ್ತಬೇಕು. ನೋಡಿ ಇಲ್ಲೆಲ್ಲ ಮಣ್ಣೇನೆ. ಅಲ್ಲೇನೋ ಕಲ್ಬಂಡೆಗಳಿದ್ವು, ಸ್ವಲ್ಪ ಗ್ರಿಪ್ ಇರುತ್ತೆ. ಇಲ್ಲಿ ಯಾವುದೇ ಗ್ರಿಪ್ ಇಲ್ಲ, ಸ್ವಲ್ಪ ಮಣ್ಣು ಥರ ಇದೆ. ಅದರಿಂದ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು. ಯಾವುದೇ ಬೆಟ್ಟ ಆಗಲಿ ಗುಡ್ಡ ಆಗಲಿ ಏನೇ ಆಗಲಿ ನಮ್ಮ ಅಣ್ಣ ತಮ್ಮಂದಿರು ಏನು ಮಾಡ್ತಾರೆ, ಈ ಥರ ಬೆಟ್ಟಗಳ ಮೇಲೆ ಅವರು ಕೆತ್ತನೆ ಮಾಡ್ತಾರೆ. ಇಲ್ಲಿ ನೋಡಿ ಕೆತ್ತನೆ ಮಾಡೋರೆ, ಏನಿದು MIA ಅಂತ ಕೆತ್ತನೆ ಮಾಡೋರೆ. ಅದಾದಮೇಲೆ ಅಲ್ಲಿ ಏನೋ ಪ್ರದಿ ಅಂತ ಕೆತ್ತನೆ ಮಾಡೋರೆ. ಈ ಬಂಡೆಗಳನ್ನೂ ಬಿಟ್ಟಿಲ್ಲ, ಬಂಡೆಗಳ ಮೇಲೂ ಕೆತ್ತನೆ ಮಾಡಿಬಿಟ್ಟವ್ರು ನೋಡಿ. ಅವ್ರು ಕೆತ್ತನೆ ಮಾಡೋದು ಏನಕ್ಕೆ ಅಂದರೆ ಇಲ್ಲಿ ಬಂದರೆ ಯಾರಾದರೂ ಟ್ರೆಕ್ಕಿಂಗ್ ಮಾಡೋರು ನೋಡಲಿ ಅಂತ. ಅದು ನೋಡ್ಬಿಟ್ಟು ನಾವೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಆ ಮಾತ್ರಕ್ಕೆ ಯಾಕೆ ಕೆತ್ತನೆ ಮಾಡಬೇಕು? ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಹಿಂಗೆ ಕಲ್ಲು ತೊಗೊಂಡು ಹಿಂಗೆ ಕೆತ್ತನೆ ಮಾಡೋದು ಏನಕ್ಕೆ ಅವು? ಅಲ್ಲ, ಇವು ಬಂಡೆಗಳನ್ನೂ ಬಿಟ್ಟಿಲ್ವಲ್ಲ. ಕೆಲವೊಂದು ಫೋರ್ಟ್ಗಳೆಲ್ಲಾದರೆ ಆ ಕೋಟೆಗಳ ಮೇಲೆ ಮತ್ತು ಗೋಡೆಗಳ ಮೇಲೆ ಕಟ್ಬಿಟ್ಟವ್ರೆ. ಇಲ್ಲಿ ಬಂಡೆಗಳು ಸಹ ಬಿಟ್ಟಿಲ್ಲ ನೋಡಿ. ಕೋಟೆಯ ಮೇಲ್ಗಡೆಗೆ ನೀರಿನ ವ್ಯವಸ್ಥೆ ಇದೆ ಅನಿಸುತ್ತೆ. ಕೋಟೆಯ ಕೆಳಗಿಂದ ನೋಡಿ ಪೈಪು, ಕಬ್ಬಿಣದ ಪೈಪ್ ಇದು. ಪ್ಲಾಸ್ಟಿಕ್ ಪೈಪ್ ಏನಾದರೂ ಹಾಕಿದ್ದಿದ್ರೆ ಯಾವುದಾದ್ರೂ ಬಂಡೆ ಗಿಂಡೆ ಬಿದ್ದಿದ್ರೆ ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು ಕಬ್ಬಿಣದ ಪೈಪ್ ಹಾಕ್ಬಿಟ್ಟವ್ರೆ. ಅದೆಷ್ಟು ದೂರದಿಂದ ಬರ್ತಿದೆಯೋ ಈ ಪೈಪು. ನಾವು ಹತ್ತಿರುವಂಥ ಕೆಲವೊಂದು ಬೆಟ್ಟಗಳಲ್ಲಿ ನಾವು ಈ ಥರದಂತೂ ನೋಡಿರ್ತೀವಿ. ಈ ಥರ ಕಲ್ಲು ಕಟ್ಟಿರ್ತಾರೆ. ಈ ಥರ ಕಲ್ಲು ಮೇಲೆ ಕಲ್ಲು ಜೋಡಿಸಿದ್ದಾರೆ ನೋಡಿ. ಚಿಕ್ಕದು, ಅದಾದಮೇಲೆ ದೊಡ್ಡದು, ಅದಕ್ಕಿಂತ ದೊಡ್ಡದು ಅಂತ ಕಲ್ಲು ಜೋಡಿಸೋರೆ. ಈ ಕಲ್ಲು ಜೋಡಿಸೋದು ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಒಬ್ರನ್ನ ಕೇಳಿದೆ, ಈ ಕಲ್ಲು ಏನಕ್ಕೆ ಜೋಡಿಸೋದು ಅಂತ. ಏನು ಈ ಕಲ್ಲು ಜೋಡಿಸಿದ್ರೆ ಮನೆ ಕಟ್ತಾರಂತೆ. ಕಲ್ಲು ಜೋಡಿಸಿದ್ರೆ ಕಲ್ಲು ಕಟ್ಬೋದು ಹೊರ್ತು ಮನೆ ಕಟ್ಟೋಕ್ಕಾಗಲ್ಲ ಅನಿಸುತ್ತೆ. ಏನೋ ನಂಬಿಕೆ ಇರ್ಬೋದು, ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ, ಆದ್ದರಿಂದ ಆದರೂ ಕಲ್ಲು ಕಟ್ಟಬೇಕು. ಫೈನಲಾಗಿ ಈ ಬೆಟ್ಟನ ಟ್ರಕ್ ಮಾಡ್ಕೊಂಡು ಬಂದೇ ಬಿಟ್ವಿ ನಾವು. ಯಪ್ಪ, ಈ ಬೆಟ್ಟನ ಹತ್ಬೇಕಂದ್ರೆ ಹೆವಿ ಈಸಿ. ಈ ಸ್ವಲ್ಪ ದೂರ ಹತ್ತೋದಿದೆಯಲ್ಲ, ಅಂದರೆ ನಾನು ಅದೇನು ಕೋಟೆಯ ಎಂಟ್ರೆನ್ಸ್ ಏನು ತೋರಿಸ್ದೆ, ಆ ಕೋಟೆಯ ಎಂಟ್ರೆನ್ಸಿಂದ ಈ ಕೋಟೆ ಮೇಲ್ಗಡೆ ಬರೋಕ್ಕೆ ಅಂಡ್ಗೈ ನೀರ್ಗಾಯಿ ಆಗಿಬಿಡ್ತೀವಿ. ಹೆವಿ ಸುಸ್ತಾಗುತ್ತೆ. ಇಲ್ಲಿಂದ ಒಳಗಡೆ ಬಂದರೆ ನಾವು ಅಲ್ಲೇನು ನೋಡಿದ್ದು ಕಲ್ಲು ಕಟ್ಟಿರೋದು, ಅದಕ್ಕಿಂತ ಇಲ್ಲಿ ನೋಡಿ ಯಾವ ಥರ ಇಟ್ಕೆಗಳು ಕಟ್ಟೋರೆ. ಇದೆಲ್ಲ ಏನಕ್ಕೆ ಅಂತ ನನಗೆ ಒಂದು ಡೌಟೇ ಇದು. ಮೋಸ್ಟ್ಲಿ ಏನು ಹರಕೆ ಇರಬೇಕು, ಇಲ್ಲ ಮನೆ ಕಟ್ಟೋದು ಏನೋ ಇರಬೇಕು. ಇದೆಲ್ಲ ಕಟ್ಕೊಳ್ಳಿ ನಂಬಿಕೆಗಳಿಗೋಸ್ಕರ ಏನೇನೋ ಮಾಡಿಬಿಟ್ಟಿದ್ದಾರೆ ಮನುಷ್ಯರು. ಇದೊಂದು ನಂಬಿಕೆ ಇರಬೇಕು ಅಷ್ಟೇ. ಅಂದರೆ ಈ ಕಲ್ಲು ಕಟ್ಬಿಟ್ರೆ ಮನೆ ಕಟ್ತಾರೆ, ಇದೆಲ್ಲ ನಾನು ಅಷ್ಟೊಂದೇನೋ ನಂಬಲ್ಲ. ಮನೆ ಕಟ್ಟಬೇಕಂದ್ರೆ ಕಾಸಿರಬೇಕು. ಕಾಸಿದ್ದು ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ತೊಗೊಂಬಂದು ಮೇಸ್ತ್ರಿನೇ ಇಟ್ಕೊಂಡು ಮನೆ ಕಟ್ಟಬೇಕು ಹೊರತು ಏನೋ ನಂಬಿಕೆಗಳಿಗೋಸ್ಕರ ಈ ಥರ ಕಟ್ಕೊಬೋದು. ಈ ಥರ ಕಟ್ಟೋದು ಒಂಥರ ಒಳ್ಳೆಯದೇ. ಈ ಥರ ಕಟ್ಟಿದರೆ ಮನಸ್ಸಿನಲ್ಲಿ ಅದೇ ಓಡ್ತಾ ಇರುತ್ತೆ, ನಾನು ಈ ಥರ ಕಟ್ಟಿದ್ದೀನಿ, ದೇವಸ್ಥಾನದ ಮುಂದೆ ಈ ಥರ ಕಟ್ಟಿದ್ದೀನಿ, ನಾನು ಮನೆ ಕಟ್ತೀನಿ, ಇನ್ನು ಪಾಸಿಟಿವ್ ಎನರ್ಜಿ ಬರುತ್ತೆ ಮೈಂಡಲ್ಲಿ. ಆ ಮೈಂಡಲ್ಲಿ ಬಂದಾಗ ಮನೆ ಕಟ್ಟಿದ್ರು ಕಟ್ಬಿಡ್ಬೋದು. ಮೈಂಡಲ್ಲಿ ಆಗುವಂಥ ಕೆಲವೊಂದು ಕೆಲಸಗಳು ಅಷ್ಟೇ ಅವೆಲ್ಲ. ಇಲ್ಲೊಂದು ಚಿಕ್ಕದೇ ಶಿವನ ದೇವಸ್ಥಾನ ಇದೆ.